ಇನ್ನು ಮಾಲ್ ಆಫ್ ಏಷ್ಯಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಯಾಕಂದ್ರೆ ಅಲ್ಲಿ ಆ ಕಡೆ ಭಾಗ ಇದೆಯಲ್ಲ ನರಕ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿರುವಂಥವ್ರು ಯಾರು ಫಸ್ಟ್ ಅಂತ. ಈ ಮಾಲ್ ಆಫ್ ಏಷ್ಯಾ ಮತ್ತೆ ಪೊಲೀಸರ ನಡುವಿನ ಜಟಾಪಟಿ ಏನು, 144 ಸೆಕ್ಷನ್ ಹಾಕಿದ್ರಲ್ಲ, ಯಾಕೆ, ಕಾರಣ ಏನು, ಇವರು ಎಷ್ಟರ ಮಟ್ಟಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಎಷ್ಟು ನಿಲ್ಲಬಹುದು ವೆಹಿಕಲ್ಗಳು, ಯಾವ ಅಂಕಿ ಅಂಶಗಳನ್ನು ತಪ್ಪು ಅಂಕಿ ಅಂಶಗಳನ್ನು ಕೊಟ್ಟಿದೆ ಇದು ಈ ಮಾಲ್. ಬೈಕ್ ಪಾರ್ಕಿಂಗ್ ಶುಲ್ಕ, ಕಾರ್ ಪಾರ್ಕಿಂಗ್ ಶುಲ್ಕ ಎಷ್ಟಿದೆ, ಮಾಲ್ನಲ್ಲಿ ಅವಕಾಶ ಕೊಡ್ತಾ ಇಲ್ಲ ಇವ್ರು ಪಾರ್ಕಿಂಗ್ ಮಾಡಲಿಕ್ಕೆ. ಜನ ಎಲ್ಲಿ ಬೇಕಾದ್ರೂ ಅಲ್ಲಿ ನಿಲ್ಲಿಸ್ತಾರೆ. ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಆ ಕಡೆ ಭಾಗದಲ್ಲಿ ಆಂಬ್ಯುಲೆನ್ಸ್ಗಳು ಕೂಡ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಸಮಸ್ಯೆ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ ಅಂತ ಒಂದು ಸ್ಥಿತಿ. ಓಕೆ, ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಿವಪ್ರಸಾದ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ಶಿವಪ್ರಸಾದ್, ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ, ಸೊ ಯಾಕೆ 144 ಸೆಕ್ಷನ್ ಅನ್ನ ವಿಧಿಸಿದ್ರು ಅಂತ ಹೇಳಿ ಬಹುಶಃ ಈಗ ಕಾರಣಗಳು ಗೊತ್ತಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಇರುವಂತದ್ದೇ ಈ ಪಾರ್ಕಿಂಗ್ ವಿಚಾರಗಳು, ಹಾಗೆ ರಸ್ತೆಯಲ್ಲಿ ಆಗ್ತಾ ಇರುವಂತಹ ಒಂದು ಟ್ರಾಫಿಕ್ ಕಿರಿಕಿರಿ. ಸೊ ಇದರಿಂದಾಗಿನೇ ಈ ಕ್ರಮಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಹಾಗೆ ತಪ್ಪು ಮಾಹಿತಿಯನ್ನ ಕೊಟ್ಟಿದೆ ಮಾಲ್ನವರು ಅನ್ನುವಂಥದ್ದು. ಶಿವಪ್ರಸಾದ್, ಅವಿನಾಶ್, ಮಾಲ್ ಆಫ್ ಏಷ್ಯಾದಿಂದ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಸಾಕಷ್ಟು ಅನಾನುಕೂಲಗಳಾಗ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬಳ್ಳಾರಿ ರಸ್ತೆ, ಪ್ರಮುಖವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಸಂಪರ್ಕ ಮಾಡುವಂಥ ರಸ್ತೆ, ಈ ಒಂದು ಸರ್ವಿಸ್ ರಸ್ತೆ ಮೂಲಕ ಹಾದು ಹೋಗ್ತಕ್ಕಂಥ ಇಲ್ಲಿರ್ತಕ್ಕ ಆ ಒಂದು ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಟಿವಿ ನೈನ್ಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ಹೇಳೋದಾದರೆ ಫ್ಲೈಟ್ಗಳು ಕೂಡ ಇಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಮಿಸ್ ಆಗಿರ್ತಕ್ಕಂಥ ನಿದರ್ಶನಗಳು ಕೂಡ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 144 ಸೆಕ್ಷನನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ 144 ಸೆಕ್ಷನನ್ನು ಬಿ ದಯಾನಂದರವರು ಜಾರಿ ಮಾಡುವ ಮೂಲಕ ಹಿಂದೆ ಯಾವೆಲ್ಲ ಅಂಶಗಳನ್ನು ಕೋಟ್ ಮಾಡಿದ್ರು ಅದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರೆಲ್ಲರೂ ಕೂಡ ಸ್ಥಳೀಯ ಪ್ರಾಧಿಕಾರಿಗಳಿಗೂ ಕೂಡ ದೂರ ನೀಡಿದ್ರು. ನಾನು ಅವರನ್ನೇ ಮಾತನಾಡ್ತಾ ಹೋಗ್ತೇನೆ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಟಿವಿ ನೈನ್ ಜೊತೆಗಿದ್ದಾರೆ. ಮೊದಲಾಗಿ ವಿದ್ಯಾರ್ಥಿ ಅವ್ರನ್ನ ಮಾತಾಡ್ತಾನೆ. ಮೇಡಮ್, ಯಾವ ರೀತಿಯ ಸಮಸ್ಯೆಗಳನ್ನು ಇಲ್ಲಿ ಫೇಸ್ ಮಾಡ್ತಿದ್ದೀರಾ ನೀವು ಅಂತ? ನಮಗೆ ಇಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ಪಾರ್ಕಿಂಗು, ಡಬಲ್ ಪಾರ್ಕಿಂಗು, ಸಿಂಗಲ್ ಪಾರ್ಕಿಂಗು ಎಲ್ಲ ಸೈಡ್ ರೋಡ್ನಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಫುಲ್ ತೆರವು ಮಾಡಿಸ್ಬಿಡಿ. ಪ್ಲಸ್ ಇದು ಫುಟ್ಪಾತ್ ಏನಿದೆಯೋ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಸಿ ಪೆಡೆಸ್ಟ್ರಿಯನ್ಸ್ ಆರಾಮಾಗಿ ಓಡಾಡೋ ಹಾಗೆ ಮಾಡಿಕೊಡಿ ನಮಗೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಎಂಟ್ರೆನ್ಸ್ನಲ್ಲಿ ಪ್ರಾಪರ್ ಡಿಸ್ಪ್ಲೇ ಬೋರ್ಡ್ಸು ಹಾಕಬೇಕು, ಮಾಲ್ ಆಫ್ ಏಷ್ಯಾ ಅಂತ ಹೇಳಿ. ಎಂಟ್ರೆನ್ಸ್ನಲ್ಲಿ ನಮ್ಮ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗೆ ಇಲ್ಲ ಅಂದರೆ ನಮ್ಮ ಟೆಕ್ ಪಾರ್ಕ್ಗೆ ಎಂಟರ್ ಆಗ್ತಾರೆ. ಈ ಗಲಾಟೆನಲ್ಲಿ ರಿವರ್ಸ್ ತೊಗೊಳ್ಳೋದು ಮಾಡೋದು ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ. ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಏನು ಸಮಸ್ಯೆ ಆಗ್ತಿದೆ ಅಂತ ಸರ್? ಸ್ಕೂಲ್ ಟೈಮಿಗೆ, ಕಾಲೇಜ್ ಟೈಮಿಗೆ ಹೊರಗಡೆ ಹೋಗೋಕ್ಕಾಗಲ್ಲ ಸರ್. ಟೈಮ್ ಶೇರು ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಅದು ಮೇನ್ ಪ್ರಾಬ್ಲಮ್ ಆಗಿದೆ ಸರ್. ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಿದ್ರೆ ಅವರು ನಮಗೆಲ್ಲ ಟೈಮಿಂದ ಹೋಗೋಕ್ಕಾಗುತ್ತೆ ಹೊರಗಡೆ. ದಟ್ ಈಸ್ ದಿ ಮೇನ್ ಇಶ್ಯೂ. ಟ್ರಾಫಿಕ್ದು ಸರಿ ಮಾಡಬೇಕು ಸರ್ ಫಸ್ಟ್ ಆಫ್ ಆಲ್. ಪ್ರಮುಖವಾಗಿ ಇಲ್ಲಿ ತೆರಳತಕ್ಕಂಥ ಆಸ್ಪತ್ರೆಗಳಿರ್ತಕ್ಕಂಥ ಪೇಷಂಟ್ಗಳಿಗೂ ಕೂಡ ತೊಂದರೆ ಆಗ್ತಿದೆ ವೆಹಿಕಲ್ ಟ್ರಾಫಿಕ್. ಹೋದ ವಾರದಲ್ಲಿ ಮಾಲ್ ಓಪನ್ ಆದಮೇಲೆ ನ್ಯೂ ಇಯರ್ 29ಗೆ ಭಾಳ ಕಷ್ಟಪಟ್ಟು ಒಂದಿಬ್ಬರು ಪೇಷಂಟ್ ನಾವು ಶಿಫ್ಟ್ ಮಾಡೋಕ್ಕೆ 1.5 ಅವರ್ಸ್ ತೊಗೊಂಡಿದ್ವಿ. ಅದಾದಮೇಲೆ ಡಾಕ್ಟರ್ನೇ ಒಳಗೆ ಹೈವೇಲಿ ಬಂದು ಇಳಿಸಿ ರೋಡ್ ಕ್ರಾಸ್ ಮಾಡಿಸಿ ನಮ್ಮ ಒಳಗಡೆ ಕರ್ಕೊಂಡೋಗಿ ಪೇಷಂಟ್ ಅಟೆಂಡ್ ಮಾಡಿ ವಿ ಹ್ಯಾವ್ ಟು ಅಟೆಂಡ್ ಟು ದ ಎಮರ್ಜೆನ್ಸಿ. ಈ ರೀತಿ ಒಂದು ಕಷ್ಟಕಾಲ ನಮ್ಮೊಬ್ಬರಿಗೆ ಇಲ್ಲ. ಜಕ್ಕೂರ್ ಸಿಗ್ನಲಲ್ಲಿ, ಬ್ಯಾಟ್ರಾಯನ್ಪುರ ಇನ್ಸೈಡ್ ರೋಡ್ಸಲ್ಲಿ 500ರಿಂದ 300 ಜನ ಅಫೆಕ್ಟ್ ಆಗಿದ್ದಾರೆ. ಈ ಥರ 8 ಜಾಗದಲ್ಲಿ ಇದಿಷ್ಟು ಕೂಡ ನಡೀತಕ್ಕಂಥ ಸ್ಥಳೀಯರು ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜಕ್ಕೂರು, ಸಾಕಾರ ನಗರ, ಬ್ಯಾಟ್ರಾಯನ್ಪುರ, ಅಮೃತಹಳ್ಳಿ ಸೇರಿದಂತೆ ಯಲಹಂಕ, ಇಲ್ಲಿ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಹಾಗೂ ಜುಡಿಷಿಯಲ್ ಲೇಔಟ್, NTI ಲೇಔಟ್ ನಿವಾಸಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ. ಮಕ್ಕಳಿಗೆ ತೊಂದರೆ ಆಗ್ತಿದೆ, ಶಬ್ದ ಮಾಲಿನ್ಯ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಪ್ರಾಧಿಕಾರಗಳು ಯಾವ ರೀತಿಯ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಸ್ ಅನ್ನು ಕೊಟ್ಟಿವೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನುಮತಿಯನ್ನು ಕೊಟ್ಟಿದೆ ಅನ್ನೋದು ಸದ್ಯದವರೆಗೂ ಕೂಡ ಆಶ್ಚರ್ಯಕರವಾಗಿದೆ ಅಂತ ಹೇಳಿ ಇರ್ತಕ್ಕಂಥ ಸ್ಥಳೀಯರು ಆಕ್ರೋಶವನ್ನು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಶಿವಪ್ರಸಾದ್. ಇನ್ನು ಇದು ಪರ್ಮಿಷನ್ ಕೊಟ್ಟಿರಲ್ಲ BBMP ಅವರಿಗೆ, ಯೋಗ್ಯತೆ ಅಲ್ವಾ, ಎಷ್ಟಿದೆ ಪಾರ್ಕಿಂಗಿಗೆ, ಏನು ಅದ್ರ ಕೆಪಾಸಿಟಿ ಏನು, ಜನ ಹೆಂಗೆ ಸಾಯ್ತಾ ಇದ್ದಾರೆ ಅಂತ. ಇವರು ಕೂಡ ಅದರಲ್ಲಿ ಪಾಲುದಾರರು. ಖಂಡಿತ ಇವರು ಕೂಡ ಈ ಸಮಸ್ಯೆಗಳಿದೆಯಲ್ಲ, ಸಮಸ್ಯೆಗಳನ್ನು ಇವರು ಹೊತ್ಕೋಬೇಕು. ಅದ್ರ ಜವಾಬ್ದಾರಿ ಇವ್ರದ್ದು.